ರಾಶಿಯವರ ವ್ಯಕ್ತಿತ್ವ ಸಾಕಷ್ಟು ಕ್ರಿಯಾತ್ಮಕತೆ ಹಾಗೂ ವರ್ಚಸ್ಸಿನಿಂದ ಕೂಡಿದೆ. ಸಿಂಹ ರಾಶಿಯವರ ವ್ಯಕ್ತಿತ್ವದಲ್ಲಿರುವಂತಹ ಕಾಂತಿಯುತ ವರ್ಚಸ್ಸು ಹಾಗೂ ಆತ್ಮವಿಶ್ವಾಸ ಅನ್ನೋದು ಅವರ ಕ್ರಿಯೇಟಿವಿಟಿಯನ್ನು ಇನ್ನಷ್ಟು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತದೆ. ಅವರಲ್ಲಿರುವಂತಹ ಆಕರ್ಷಕ ವ್ಯಕ್ತಿತ್ವ ಅನ್ನೋದು ಬೇರೆಯವರನ್ನು ಕೂಡ ಅವರ ಕಡೆಗೆ ಸೆಳೆಯುವ ಹಾಗೆ ಮಾಡುತ್ತದೆ. ಒಂದು ವೇಳೆ ನೀವು ಹೈಸ್ಕೂಲ್ ನಂತರ ಪಿಯುಸಿಯನ್ನು ಆಯ್ಕೆ ಮಾಡುವುದಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವಿಜ್ಞಾನ ಅಥವಾ ತಾಂತ್ರಿಕ ವಿಷಯವನ್ನು ಬಿಟ್ಟು ಬೇರೆ ಯಾವುದೇ ವಿಷಯ ಆಯ್ಕೆ ಮಾಡಿದರೆ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಏಕೆಂದರೆ ಸಿಂಹ ರಾಶಿಯವರಿಗೆ ಕಲೆ ಹಾಗೂ ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ ಕೆಲಸಕ್ಕೆ ಸಂಸ್ಥೆಯ ಕೊರತೆಯಿದೆ. ಉತ್ತಮ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡಲ್ಲಿ ನೀವು ಗೊಂದಲಗಳಿಂದ ಮುಕ್ತರಾಗಬಹುದು. ಯಾಕೆಂದರೆ ವಿದ್ಯಾರ್ಥಿಗಳು ಈ ಮೊದಲೇ ಕಲೆ ಮತ್ತು ವಾಣಿಜ್ಯ ವಿಷಯಗಳನ್ನು ಪದವಿ ಪಡೆದವರು ಕೆಲಸಕ್ಕಾಗಿ ಪರಿತಪಿಸುತ್ತಿರುವುದನ್ನು ನೀವು ನೋಡಿರಬಹುದು. ಹಾಗಾಗಿ ಸೂಕ್ತ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ. ಜೊತೆಗೆ ಹಲವಾರು ಆಯ್ಕೆಗಳು ಕೂಡ ನಿಮಗೆ ಇಲ್ಲಿ ಸಿಗಬಹುದು. ಪತ್ರಿಕೋದ್ಯಮ, ಡಿಸೈನಿಂಗ್, ಸೋಷಿಯಲ್ ವರ್ಕ್ ಹೀಗೆ ಹಲವು ಕ್ಷೇತ್ರದಲ್ಲಿ ಮುಂದುವರಿಯಬಹುದು. ಅದಲ್ಲದೆ ಪಿಯುಸಿ ನಂತರ ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಮಾಡುವುದಕ್ಕೂ ಅವಕಾಶವಿದೆ. ಸಿಂಹ ರಾಶಿಯವರು ಎಸ್ಎಸ್ಎಲ್ಸಿ ನಂತರ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡುವುದಕ್ಕೆ ಉತ್ತಮ ಅವಕಾಶವಿದೆ. ಅದಲ್ಲದೆ ಎಸ್ಎಸ್ಎಲ್ಸಿ ಜೊತೆಗೆ ಸರ್ಟಿಫಿಕೇಟ್ ಕೋರ್ಸ್ಗಳು ಬೇಕಾಗಿದ್ದಲ್ಲಿ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಬಹುದು. ಇದು ಸಹ ಉತ್ತಮ ವಿದ್ಯಾಭ್ಯಾಸ ಜೊತೆಗೆ ಸಂಪಾದನೆಗೆ ಸೂಕ್ತ ಮಾರ್ಗ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ಗಳು. ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ ಅಲ್ಲದೆ ಬೇರೆ ಡಿಪ್ಲೊಮಾ ಕೋರ್ಸ್ಗಳನ್ನು ಕೂಡ ಆಯ್ಕೆ ಮಾಡುವುದಕ್ಕೆ ಅವಕಾಶವಿದೆ. ಆದರೆ ವಿದ್ಯಾರ್ಥಿಗಳು ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವಾಗ ಮೊದಲು ತಮ್ಮ ಶೈಕ್ಷಣಿಕ ಅರ್ಹತೆಗಳನ್ನು ತಿಳಿದುಕೊಳ್ಳಬೇಕು. ನಂತರ ಅರ್ಜಿ ಸಲ್ಲಿಸುವುದು ಉತ್ತಮ. ಡಿಪ್ಲೊಮಾ ಇನ್ ಫಾರ್ಮಸಿ, ಡಿಪ್ಲೊಮಾ ಇನ್ ನರ್ಸಿಂಗ್ ಮತ್ತು ಮಿಡ್ವೈಫರಿ, ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ, ಡಿಪ್ಲೊಮಾ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಪೌಲ್ಟ್ರಿ, ಡಿಪ್ಲೊಮಾ ಇನ್ ಲೆದರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮ್ಯೂಸಿಕ್, ಕರ್ನಾಟಿಕ್ ಮತ್ತು ಸಂಗೀತ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಫುಡ್ ಟೆಕ್ನಾಲಜಿ. ಹೀಗೆ ಹಲವು ಆಯ್ಕೆಗಳು ನಿಮ್ಮ ಮುಂದಿವೆ. ಉತ್ತಮ ಆಯ್ಕೆಯೊಂದಿಗೆ ನಿಮ್ಮ ಮುಂದಿನ ಭವಿಷ್ಯವನ್ನು ಹಸನಾಗಿಸಿ. ಎಸ್ಎಸ್ಎಲ್ಸಿ ನಂತರ ವಿದ್ಯಾರ್ಥಿಗಳು ಆಯ್ಕೆ ಮಾಡುವ ಬಹುಸಂಖ್ಯಾತ ಕೋರ್ಸ್ಗಳು ಅವರ ವೃತ್ತಿಜೀವನದ ಅಡಿಪಾಯ ಆಗಿರುತ್ತವೆ ಎಂಬುದಂತೂ ಸತ್ಯ. ನೀವು ಇಷ್ಟಪಡುವ ವಿಷಯಗಳ ಪಟ್ಟಿ ಮಾಡಿದ ಬಳಿಕ ಅಂತರ್ಜಾಲದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದ ಪಠ್ಯಕ್ರಮಗಳು, ವಿಷಯ ಹಾಗೂ ಅದರ ವ್ಯಾಪ್ತಿಯನ್ನು ಪರಿಶೀಲಿಸಿ. ಆಗ ಆ ವಿಷಯವನ್ನು ನೀವು ಓದುತ್ತೀರಿ, ನಿಮಗೆ ಇಷ್ಟವಾಗುವುದೇ ಎನ್ನುವುದನ್ನು ಮೊದಲು ನಿರ್ಧರಿಸಿಕೊಳ್ಳಿ. ಬಳಿಕ ನಿಮಗೆ ಒಂದು ಅಂದಾಜು ಹಾಗೂ ಆ ವಿಷಯಗಳ ಬಗ್ಗೆ ತಿಳುವಳಿಕೆ ಬರುವುದು. ಆಗ ಸೂಕ್ತ ನಿರ್ಧಾರ ಕೈಗೊಳ್ಳಲು ನಿಮಗೆ ಅನುಕೂಲವಾಗುವುದು. ಕೆಲವೊಮ್ಮೆ ಇಷ್ಟದಿಂದ ತೆಗೆದುಕೊಂಡು ಕಷ್ಟವಾದರೆ ಆಗ ಮತ್ತೆ ನೀವು ಸಮಸ್ಯೆಯಲ್ಲಿ ಸಿಲುಕುವುದು ಖಚಿತ. ಸಮಯ ಕಳೆದುಕೊಳ್ಳುವುದು ಸಹ ಖಚಿತ. ಕೋರ್ಸ್ ಆಯ್ಕೆಗೆ ಮುನ್ನ ವೃತ್ತಿ ಮಾರ್ಗದ ಬಗ್ಗೆ ಮಾರ್ಗದರ್ಶನ ಪಡೆದುಕೊಂಡು ನಿರ್ಧರಿಸುವುದು ಸಹ ಒಂದು ಒಳ್ಳೆ ನಿರ್ಧಾರ. ಒಂದು ವಿಷಯವನ್ನು ನೀವು ಮುಂದಿನ ವಿದ್ಯಾಭ್ಯಾಸ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತೀರಿ ಎಂದಾದರೆ ಅದರಿಂದ ಯಾವ ಬಗೆಯ ಉದ್ಯೋಗ ಪಡೆದುಕೊಳ್ಳುತ್ತೀರಿ, ನಿಮಗೆ ಎಷ್ಟು ವ್ಯಾಪಕವಾಗಿ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ ಎನ್ನುವುದನ್ನು ಪ್ರಮುಖವಾಗಿ ಚಿಂತಿಸಬೇಕು. ಉದಾಹರಣೆಗೆ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡರೆ ವೈದ್ಯಕೀಯ ಕ್ಷೇತ್ರ, ಇಂಜಿನಿಯರಿಂಗ್, ಶಿಕ್ಷಣ ಕ್ಷೇತ್ರ, ಆವಿಷ್ಕಾರ ಕ್ಷೇತ್ರ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನದ ಅವಕಾಶಗಳಿರುತ್ತವೆ. ಸಿಂಹ ರಾಶಿಯವರಿಗೆ ಕೆಲವರಿಗೆ ಓದಿನ ಮೇಲೆ ಆಸಕ್ತಿ ಕಡಿಮೆ, ಬಿಸಿನೆಸ್ ಮಾಡಬೇಕು, ದುಡಿಮೆ ಆರಂಭಿಸಬೇಕು ಎಂಬ ಎರಡು ಸನ್ನಿವೇಶಗಳು ಇರುತ್ತವೆ.
ಅಂತಹವರು ನಿಮ್ಮ ವೃತ್ತಿ ಆಸಕ್ತಿಗೆ ತಕ್ಕ ಅಲ್ಪಾವಧಿಯ ಕೋರ್ಸ್ಗಳನ್ನು ಮಾಡಬಹುದು. ತರಬೇತಿಗಳನ್ನು ಸಹ ಪಡೆಯಲು ಅವಕಾಶ ಇದೆ. ಇಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಶಿಕ್ಷಣವೋ ವೃತ್ತಿಗೆ ಬೇಕಾದ ಅಲ್ಪಾವಧಿಯ ತರಬೇತಿಗಳು ಎಂದು ನಿರ್ಧರಿಸಿ ಪಡೆದುಕೊಳ್ಳಿ. 10ನೇ ತರಗತಿಯ ನಂತರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲು ಬಯಸದವರು ಅಲ್ಪಾವಧಿಯ ಕೋರ್ಸ್ ಮಾಡುವ ಮೂಲಕ ಉದ್ಯೋಗ ಮಾಡಬಹುದು. ಈ ಅಲ್ಪಾವಧಿಯ ತರಬೇತಿಯಲ್ಲಿ ಉದ್ಯೋಗಕ್ಕೆ ಕೌಶಲ್ಯ ಕಲಿಸಲಾಗುವುದು. ಉದ್ಯೋಗ ಸಂಬಂಧಿ ಕೌಶಲ್ಯವು ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲ ಹಾಗೂ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುವುದು. ಸಿಂಹ ರಾಶಿಯವರ ಗುಣ ವಿಶೇಷತೆಗಳ ಬಗ್ಗೆ ಮಾತನಾಡುವುದಾದರೆ ಅವರ ಬಳಿ ತಾವು ಮಾಡುವಂತಹ ಕೆಲಸದ ಬಗ್ಗೆ ಹೆಮ್ಮೆ, ನಾಯಕತ್ವದ ವಿಶೇಷವಾದ ಗುಣಗಳು ಹಾಗೂ ಬೇರೆಯವರನ್ನು ಆಧರಿಸುವಂತಹ ಉತ್ತಮ ಮನಸ್ಸು ಕೂಡ ಇದೆ. ಬೇರೆಯವರನ್ನು ಕೂಡ ತಮ್ಮ ರೀತಿಯಲ್ಲಿ ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಸ್ಫೂರ್ತಿದಾಯಕ ಸೆಳೆತ ಕೂಡ ಅವರ ಬಳಿ ಇದೆ. ಸದಾಕಾಲ ತಮ್ಮ ಕೆಲಸ ಹಾಗೂ ವ್ಯಕ್ತಿತ್ವದ ಕಾರಣದಿಂದಾಗಿ ಸಿಂಹ ರಾಶಿಯವರು ಆಕರ್ಷಣೆಯ ಕೇಂದ್ರಬಿಂದುವಾಗಿ ಕಾಣಿಸಿಕೊಳ್ಳುತ್ತಾರೆ. ತಮ್ಮ ಮನಸ್ಸಿನಲ್ಲಿ ಇರುವಂತಹ ಉತ್ಸಾಹದ ಮೂಲಕವೇ ಅವರು ಬೇರೆಯವರನ್ನು ಕೂಡ ಅದೇ ರೀತಿಯಲ್ಲಿ ಇರುವ ಹಾಗೆ ಮಾಡುತ್ತಾರೆ. ಗ್ರಾಫಿಕ್ ವಿನ್ಯಾಸ, ಅನಿಮೇಷನ್, ಸಾಮಾಜಿಕ ಮಾಧ್ಯಮದ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಡಿಪ್ಲೊಮಾ, ಬ್ಯೂಟಿಷಿಯನ್ ಕೋರ್ಸ್, ಬಿಸಿನೆಸ್, ವ್ಯವಹಾರ ನಿರ್ವಹಣೆಯ ಡಿಪ್ಲೊಮಾ, ಐಟಿಐ ಕೋರ್ಸ್ಗಳು, ಇವೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ನಿರ್ವಹಣೆ, ಸಂಬಂಧಿತ ಕೋರ್ಸ್ಗಳು, ಚಾಟ್ಜಿಪಿಟಿ ಕೋರ್ಸ್ಗಳು. ಸಿಂಹ ರಾಶಿಯವರಲ್ಲಿ ಯಶಸ್ಸಿಗೆ ಹಾತೊರೆಯುವಂತಹ ಗುಣ ಹಾಗೂ ಕ್ರಿಯಾತ್ಮಕತೆ ಎಲ್ಲವನ್ನೂ ಕೂಡ ನೀವು ಕಾಣಬಹುದಾಗಿದೆ. ಆದರೆ ಅಗತ್ಯಕ್ಕೂ ಮೀರಿದ ಹಠಮಾರಿತನದ ಗುಣವನ್ನು ಕೂಡ ನೀವು ಅವರಲ್ಲಿ ಕಾಣಬಹುದಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಅಹಂಕಾರದ ಮನೋಭಾವನೆ ಕೂಡ ಸಿಂಹ ರಾಶಿಯವರಲ್ಲಿದೆ. ಇದೇ ಕಾರಣಕ್ಕಾಗಿ ಸಿಂಹ ರಾಶಿಯವರು ತಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ವಿನಯತೆಯನ್ನು ಹೊಂದಿರಬೇಕಾಗಿರುತ್ತದೆ. ಈ ಮೂಲಕ ಅವರು ತಮ್ಮ ವೈಯಕ್ತಿಕ ಬೆಳವಣಿಗೆಗಳನ್ನು ಹೊಂದುವುದಕ್ಕಾಗಿ ಬೇರೆಯವರ ಜೊತೆಗೆ ಸಾಮರಸ್ಯದ ಬಾಂಧವ್ಯವನ್ನು ಹೊಂದಿರಬೇಕಾಗಿರುತ್ತದೆ. ಹಾಗೂ ಆ ಬಾಂಧವ್ಯವನ್ನು ಹೊಂದಿರುವುದಕ್ಕಾಗಿ ಈ ರೀತಿಯ ಅಹಂಕಾರದ ಮನೋಭಾವನೆಯನ್ನು ಅವರು ಬಿಟ್ಟು ಬಿಡಬೇಕು. ಕೆಲವು ವಿದ್ಯಾರ್ಥಿಗಳಿಗೆ ಆಯ್ಕೆಯ ಸಮಸ್ಯೆ ಇದ್ದಿದ್ದೆ. ಅಂತಹ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರಿಂದಲೂ ಸಹ ಸಲಹೆಗಳನ್ನು ಪಡೆದುಕೊಳ್ಳಿ. ನಿಮ್ಮಲ್ಲಿರುವ ಸಂಶಯಗಳಿಗೆ, ಆಯ್ಕೆಯ ಸಮಸ್ಯೆಗಳಿಗೆ ಉತ್ತರಗಳನ್ನು ಅವರು ನಿಮಗೆ ಚೆನ್ನಾಗಿ ನೀಡಬಲ್ಲರು. ಉತ್ತಮ ವಿದ್ಯಾಭ್ಯಾಸ ಹಾಗೂ ಅದರಿಂದ ಸಿಗಬಹುದಾದ ಉದ್ಯೋಗಗಳ ಬಗ್ಗೆ ನುರಿತ ಶೈಕ್ಷಣಿಕ ಸಲಹೆಗಾರರ ಮಾರ್ಗದರ್ಶನವನ್ನು ಒಮ್ಮೆ ಪಡೆಯಿರಿ. ಇದರಿಂದ ಅವರು ನಿಮ್ಮ ಆಸಕ್ತಿ ಹಾಗೂ ಆಯ್ಕೆಗಳೊಂದಿಗೆ ಭವಿಷ್ಯದಲ್ಲಿ ಜೀವನದ ಗುರಿಯನ್ನು ಕಂಡುಕೊಳ್ಳಬಹುದು ಎನ್ನುವುದನ್ನು ಅವರು ಸುದೀರ್ಘವಾಗಿಯೇ ನಿಮಗೆ ತಿಳಿಸಬಲ್ಲರು. ಪದವಿ ಪೂರ್ವ ಕಲೆ 3 ವರ್ಷದ ಪೂರ್ಣ ಸಮಯ ಕೋರ್ಸ್ ಆಗಿರುತ್ತದೆ. ಇದರಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸರಿ ಸುಮಾರು 3 ರಿಂದ 8 ಲಕ್ಷ ರೂಪಾಯಿ ವರೆಗೂ ವಾರ್ಷಿಕ ವೇತನ ಸಿಗುವ ಸಾಧ್ಯತೆಗಳಿವೆ. ಇಂಟಿಗ್ರೇಟೆಡ್ ಲಾ ಕೋರ್ಸ್ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಪದವಿ ಮುಗಿಸಿದವರಿಗೆ ಸುಮಾರು 3 ರಿಂದ 14 ಲಕ್ಷ ರೂಪಾಯಿ ವರೆಗೂ ವಾರ್ಷಿಕ ವೇತನ ಇರುವ ಸಾಧ್ಯತೆ ಇರುತ್ತದೆ. ಉನ್ನತ ಶಿಕ್ಷಣ ಪಡೆಯಲು ಇಚ್ಛಿಸುವವರಿಗೆ ಹಲವಾರು ಸ್ನಾತಕೋತ್ತರ ಕೋರ್ಸ್ಗಳು ಮತ್ತು ವೃತ್ತಿಪರ ಕೋರ್ಸ್ಗಳು ಮಾಡುವ ಅವಕಾಶ ಇದೆ. ಸಿಂಹ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸ್ವಂತ ಉದ್ಯಮದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.